ಏಯ್ ಇಲ್ಲಿ ಕೂಡ ಐತೆ ನಿಮಗೆ ಹತ್ರಕ್ಕೆ ಸಾಕು ಸಾಕು ಇಟ್ಕೊಳ್ಳಿ, ಸಾಕು ಹಂಗೆ ಇಟ್ಕೊಳ್ಳಿ ಇಲ್ಲಿ. ಅಣ್ಣವ್ರೆ ಇದು ಯಾವ ಕಾರು? ಅಣ್ಣ ಈ CR7 ಮಗ. CR7 ಹೌದು. ಇದು ಸಾಲ್ಬನ್ನಿ ಶಿವಣ್ಣಂತವಿತ್ತು. ಶಿವಣ್ಣಂತವಿಂದ ಸೋಮಣ್ಣ ಇಟ್ಕೊಂಡ, ತರಂಡಳ್ಳಿ ಸೋಮಣ್ಣ ಇಟ್ಕೊಂಡದ. ಸೋಮಣ್ಣಂತವಿಂದ ನಮ್ಮ ಸ್ನೇಹಿತರಿಗೆ ಕೊಡಿಸಿದ್ದೆ. ನಮ್ಮ ಸ್ನೇಹಿತರು ನಾನು ಇಟ್ಕೊಂಡಿದ್ದೆ. ವಯಸ್ಸು ಎಷ್ಟಾಗಿದೆ ಕರುಗೆ? ಅಣ್ಣ ಈಗ 13 ತಿಂಗಳು. 13 ತಿಂಗಳು ಕರು. ಬರೀ ರ್ಯಾಶ್ ಆಗೈತೆ. ಸ್ವಲ್ಪ ಸ್ಪೀಡ್ ಆಗೈತೆ. ಹಾಂ ಹಾಂ ಹಾಂ. ಸೇಮ್ ಅಪ್ಪನ ಗೋಡೆ, ಅಪ್ಪನ ಕತ್ತು ನಡ ಎಲ್ಲ ಹೈಟು ಫೈಟು ಎಲ್ಲ ಒಂದೇ. ಸೇಮ್. ಅಪ್ಪನ ಥರನೇ ಐತೆ. ಹೌದು. ಬೀಜಕ್ಕೆ ಆಗುತ್ತಲ್ಲ ಅಣ್ಣ? ಬೀಜಕ್ಕೆ ಅಂತ ಮಡಗಿರೋದು. 3,20,000 ಕರ ಕೇಳೋರೆ. 4 ಲಕ್ಷ ಅಲ್ಲ 5 ಲಕ್ಷ ಓರಿ ಕೊಟ್ಟರು ಕೊಡಲ್ಲ ಕರನ. ನಾನೇ ಕ್ರಾಸಿಂಗ್ ಮಾಡಬೇಕು, ಮನೆಯಿಂದ ಆಚೆ ಕೊಡಲ್ಲ ಇದು ಅಂತ. ಅಂದರೆ ನಿಮ್ಮ ಮನೇಲೆ ಬೀಜವರಿ ಮಾಡ್ತೀರಾ? ಹೌದು, ಕರ ಕೊಡಲ್ಲ. ನಿಮ್ಗೇನು ಬೆಲೆ ಆಗಿತ್ತು? ಅಣ್ಣ 2 ಲಕ್ಷ. 2 ಲಕ್ಷ. ಹಾಂ ಹಾಂ. ಒಳ್ಳೊಳ್ಳೆ ಕರುಗಳನ್ನ ಸೆಲೆಕ್ಟ್ ಮಾಡ್ತೀರಾ ನೀವು ಬಿತ್ತನೆಗೆ? ಹೌದಾ? ನಿಮ್ಮ ಹತ್ರ ಬಂದಿರೋಲ್ಲ ಆಲ್ಮೋಸ್ಟ್ ಒಳ್ಳೆ ಓರಿಗಳೇನೆ. ಹೌದು, ನಮ್ಮ ಬಂದಿರೋಲ್ಲ ಮೆರಿತಾ ಓರಿಗಳೇನೆ. ನೀವು ಮೊದಲು ಈ ಕರು ಬೀಜಕ್ಕೆ ಆಗುತ್ತೆ, ಮುಂದೆ ಒಳ್ಳೆ ಓರಿ ಆಗುತ್ತೆ ಅಂತ ನೋಡೋಕ್ಕೆ ಹೆಂಗೆ ಗುರುತಿಸ್ತೀರ? ಅಣ್ಣ ನಮಗೆ ಕಾಲ್ಕಂಬ ಚೆನ್ನಾಗಿರ್ಬೇಕು ಮೇಯ್ನು. ಕಾಲ್ಕಂಬ, ಬಣ್ಣ, ರೇಕು, ಕೊಂಬು, ಚರ್ಮ, ಬ್ಲಡ್ ಲೈನು. ಇಷ್ಟು ನೋಡಿ ದನ ತಗೊಳ್ಳೋದು ನಾವು. ಇವಾಗ ಪ್ರೆಸೆಂಟ್ ಬಂದು 4 ಬೀಜ ಕರುಗಳಿವೆ ನಿಮ್ಮ? ಹೌದು, 4 ಐತೆ. 4, 2 ಓರಿಗಳು, ದೊಡ್ಡ ಓರಿಗಳು, 2 ಕರುಗಳು, 2 ಬೀಜದ ಕರುಗಳಿವೆ. ಚಿಕ್ಕದು ಕರ ಬೇಕಾದ್ರೆ ಕೊಡ್ತೀನಿ, ಈ ಕರ ಕೊಡಲ್ಲ. ಓರಿಗಳು, ದೊಡ್ಡ ಓರಿಗಳು ಯಾರು ಕಾಯಿಸ್ಬಿಟ್ರೆ ಅಣ್ಣ ಇಲ್ಲ, 1 ವರ್ಷ ನಾನು ಐನಗುಡಿ ಮಾಡಲೇಬೇಕು. ಅದು ದೊಡ್ಡೋರ್ಲಿ ಜಾತ್ರೆ ಕಮಿಟಿ ಮಾಡಲೇಬೇಕು ಅಂತ ತಗೊಂಡಿರೋದು. ಆಮೇಲೆ ಏನಿದ್ರು ಈ ಸಲ ಐನಗುಡಿಯಲ್ಲಿ ಪ್ರೈಸ್ ಕೊಟ್ಟಿದ್ರಾ? ವಿಲನ್ ಹಾಕಿದ್ರಿ? ಹೌದು, ಫಸ್ಟ್ ಪ್ರೈಸ್ ಆಗಿತ್ತು. ಫಸ್ಟ್ ಪ್ರೈಸು ಎಷ್ಟಲ್ಲಿ? 6ರಲ್ಲಿ ಫಸ್ಟ್ ಪ್ರೈಸು. ನೆಕ್ಸ್ಟ್ ವರ್ಷಕ್ಕೆ ಡಾನ್ ಕೂಡ 6ರಲ್ಲಿ ಬರ್ಬೋದು, ಇಲ್ಲ 4ರಲ್ಲೇ ಇರುತ್ತೆ? 4ರಲ್ಲಿ ಇರ್ಬೋದು, ಇಲ್ಲ 6ರಲ್ಲಿ ಬರ್ಬೋದು. ಈ ನಮ್ಮ ಸುತ್ತಲ್ಲಿ ಇವಾಗ 4 ಓರಿ ದೊಡ್ಡ ಮಟ್ಟಕ್ಕೆ ಇರೋದು ಇದೇನೆ. ಹಂಗೆ ಒಂದು ಹಾಕ್ಬಿಡಿ ಸರ್. ಬಾ. ಹಿಡ್ಕೊ ಬನ್ನಿ, ಸಾಕು ತಿರ್ಸ್ಕೊಳ್ಳಿ.